It's good. Very emotional ಆಗಿತ್ತು ಸೆಕೆಂಡ್ ಹಾಫ್ ಅಂತೂ. ರಾಶಿಕಾ, ಸುಮುಖ ಅಂಡ್ ಅಂಜಲಿ ಪೂಜೆನೂ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಬೇಕು ನಾವು. ಸೊ ಕನ್ನಡ ಮೂವೀಸ್ ನ ಥಿಯೇಟರ್ ಅಲ್ಲಿ ಬಂದು ನೋಡಿ. ಯೋಗರಾಜ್ ಭಟ್ ಅವರು ಆಲ್ ದ ಬೆಸ್ಟ್ ಅವ್ರಿಗೆ. ಲೈಕ್ ವೆರಿ ಫಂಟಾಬುಲಸ್ ಡೈರೆಕ್ಟರ್. ಸೊ ಥ್ಯಾಂಕ್ ಯು. ಹೌದು ಲೈಕ್ ಆಲ್ ದ ಸೀನರೀಸ್ ಅಂಡ್ ದೆನ್ ದ ಡೈಲಾಗ್ಸ್ ಅಂಡ್ ಆಲ್ ಲೈಕ್ ಸೇಮ್ ಟು ಸೇಮ್ ಸ್ವಲ್ಪ ಇದಾಗಿದೆ. ಸೊ ಇಟ್ಸ್ ನೈಸ್, ಇಮೋಷನಲ್ ಆಗಿ ಇದೆ. ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ನೋಡ್ಬೋದು. ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಸೀನ್ರಿ ಎಲ್ಲ ಚೆನ್ನಾಗಿದೆ, ಡೈರೆಕ್ಷನ್ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಡೈರೆಕ್ಷನ್. ಹೌದು ಸರ್, ನೆಕ್ಸ್ಟ್ ವರ್ಷನ್ ಮುಂಗಾರು ಮಳೆ ಅನ್ಬೋದು. ಚೆನ್ನಾಗಿ ನೋಡ್ಬೋದು, ಸೂಪರ್ ಚೆನ್ನಾಗಿದೆ, ತುಂಬಾ ಇಷ್ಟ ಆಯ್ತು. ಚೆನ್ನಾಗಿದೆ ಸರ್. ಯೋಗರಾಜ್ ಭಟ್ರೆ ಸಾಟಿ, ಸೂಪರ್, ಹೇಳಕ್ ಆಗೋದಿಲ್ಲ. ನೋಡ್ಬೇಕು ಸಿನಿಮಾನ. ಏನ್ ಇಷ್ಟ ಇಲ್ಲ ಗೊತ್ತಿಲ್ಲ, ಸಿನಿಮಾ ನೋಡಿ ನೀವೇ ಹೇಳಿ. ಸೂಪರ್ ಸರ್, ಅದೇನು ಅಲ್ಲ ಇದ್ರ ಮುಂದೆ. ಈಗ ಅದು ಹೊಡಾಯ್ತು ಓಲ್ಡ್ ನ್ಯೂ. ಚೆನ್ನಾಗಿದೆ ನೋಡಿ ಸರ್, ನಾವೆಲ್ಲ ನೋಡಂಗಿಲ್ಲ ಇದ್ನ. ಎಲ್ಲ ಕಾಲೇಜ್ ಹುಡುಗಿರ ನೋಡ್ಬೇಕು. ನಮ್ಗೆಲ್ಲ ಇದು ಸಖತ್ತಾಗಿದೆ ಸಿನಿಮಾ ನೋಡಿ ಸರ್, ಚೆನ್ನಾಗಿದೆ ಸರ್. ಸ್ಪೆಕ್ಸ್ ತೆಗ್ದಾಕ್ಬಿಟ್ಟು ಮಾತಾಡ್ತಾ ಇದೀನಿ. ಸೂಪರ್ ಸರ್. ಸರ್ ಸಿನಿಮಾದಲ್ಲಿ ನಮಗೆ ಇಷ್ಟ ಆಗಿರೋದು, ಒಂದು ಹುಡುಗ ಒಂದು ಹುಡುಗಿ ಲವ್ ಮಾಡಿಬಿಟ್ಟು, ಹುಡುಗಿ ಒಬ್ಬಳಿಗೆ ಲವ್ ಮಾಡೋ ಫ್ರೆಂಡ್ಗೆ ನಾನ್ ಸತ್ತು ನನ್ಗೆ ಏನೋ ಆದ್ರ ಹುಡುಗಿಗೆ ಹೇಳ್ತಾಳೆ, ಅವಳು ಮಾತ್ರ ಅವ್ನು ಮಾಡಲ್ಲ, ಆದ್ರೂ ಲವ್ ಮಾಡ್ತಾಳೆ. ಅವ್ರಿಬ್ರಿಗೆ ಲವ್ ಅಂತ ಹೇಳ್ಕೊಟ್ಟಿದ್ದೆ ಇವನು ಹೇಳ್ಕೊಟ್ಟಿರ್ತಾನೆ. ಆದ್ರೆ ಕ್ಲೈಮ್ಯಾಕ್ಸ್ ಅಲ್ಲಿ ಬಂದ್ಬಿಟ್ಟು ಏನಾಗುತ್ತೆ ಸರ್, ಪ್ರತಿಯೊಬ್ರು ಲವ್ ಇಂದ ಉದ್ಧಾರ ಆಗಲ್ಲ, ಪ್ರೀತಿಯಿಂದ ಉದ್ಧಾರ ಆಗಲ್ಲ ಯಾರು. ಲವ್ ಈಸ್ ಸಿಂಪಲ್ ಅಷ್ಟೇ. ಲೈಫ್ ಐತಲ್ಲ ದೊಡ್ಡದು, ಅದನ್ನು ಉದ್ಧಾರ ಮಾಡಿಕೊಳ್ಳಿ ಅಂತಂದ್ರೆ ಒಂದು ಸೂಪರ್ ಸರ್. ಏನ್ ಸರ್, ಯೋಗರಾಜ್ ಭಟ್ ಇದ್ರಲ್ಲ ಸರ್, ಸೂಪರ್ ಸರ್. 18 ವರ್ಷ ಆದ್ಮೇಲೆ ಇದೇ ತರ ತೆಗೆದ್ರದು. ತುಂಬಾ ಚೆನ್ನಾಗಿತ್ತು. ಸ್ಟೋರಿ, ಸೀನರಿ ಎಲ್ಲ ತುಂಬಾ ಚೆನ್ನಾಗಿದೆ. ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಹೌದು, ತುಂಬಾ ಚೆನ್ನಾಗಿತ್ತು. ಮೂವಿ ಮಾತ್ರ ಸೂಪರ್. ಫಸ್ಟ್ ಶೋಗೆ ಆಂಧ್ರದಿಂದ ಒಬ್ಬ ಫ್ರೆಂಡ್, ತಮಿಳ್ನಾಡಿಂದ ಒಬ್ಬ ಫ್ರೆಂಡ್ ಫಸ್ಟ್ ಶೋ ಬಂದು ನೋಡ್ತಿದ್ದಾನೆ. ಯುವರಾಜ್ ಭಟ್ ಫ್ಯಾನ್ಸ್ ಇವರು. ಸೂಪರ್ ಸೂಪರ್ ಮೂವಿ. ಹೊಸೂರ್ಲಿಂದ ಬಂದಿರ್ಕ ಮೂವಿ ಇಷ್ಟ ಆಯ್ತು. ಮುಂಗಾರು ಮಳೆ ಮತ್ತೆ ನೆನಪು ಮಾಡ್ಬಿಡ್ತು. நல்லா இருக்கு ಬ್ರೋ, ಸೂಪರ್ ಮೂವಿ. ಪಿಕ್ಚರ್ ಸೂಪರ್ ಆಗಿದೆ. ಕಚ್ಚಿ ಚೆನ್ನಾಗಿದೆ, ಕಚ್ಚಿ ಚೆನ್ನಾಗಿ ಬರ್ತಿದ್ದಾರೆ, ಸೂಪರ್ ಆಗಿ ಬರ್ತಿದ್ದಾರೆ. ಸಿನಿಮಾದಲ್ಲಿ ಅವನು ಹೆಂಗ ಇದು ಮಾಡ್ತಾನೆ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. ಹೊಸಬ್ರು ಇದೆ, ಹಾಸನದವ್ರಲ್ವ ಅವರು. ಚೆನ್ನಾಗಿದೆ ಸರ್. ಡೈರೆಕ್ಷನ್ ಎಲ್ಲ ಚೆನ್ನಾಗಿದೆ, ಸೂಪರ್. ಇಷ್ಟ ಆಯ್ತು ಇಷ್ಟ. ವರ್ಷ ಮೂವಿ ಸೂಪರ್ ಆಗಿದೆ. ಭಟ್ರು ಸರ್ ಡೈರೆಕ್ಷನ್ ಅಂತೂ ಸೂಪರ್. ಮನದ ಕಡಲಲ್ಲಿ ಮಳೆ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ಮುಂಗಾರು ಮಳೆಯಲ್ಲಿ ಇದ್ದಂಗೆ ಸೂಪರ್ ಆಗಿ ಮಾಡಿದ್ದಾರೆ. ರಂಗಯ್ಯ ಸರ್ದು ಕಾಮಿಡಿ ಅಂತೂ ಸೂಪರ್ ಆಗಿದೆ. ಅವರು ಕಾಡ್ಜನದ್ದು ಮಾತಾಡ್ತಾರಲ್ಲ, ಅದೇ ಕಾಮಿಡಿ ಆಗಿದೆ. ಒಂದ್ ಲವ್ ಸ್ಟೋರಿ, ಒಂದ್ ಕಾಮಿಡಿ, ಸೂಪರ್ ಆಗಿದೆ ಮೂವಿ. ಎಲ್ಲರೂ ಮನದ ಕಡಲು ಮೂವಿ ನೋಡಿ ಸೂಪರ್ ಆಗಿದೆ. ಎಲ್ಲ ಇಷ್ಟ ಆಯ್ತು ಫಿಲಮ್ ಅಲ್ಲಿ. ಒಂದ್ ಕಾಮಿಡಿ ತಂದಿದಾರಲ್ಲ, ಕಾಡ್ಜನದ ಭಾಷೆ, ಅದು ಸೂಪರ್ ಆಗಿ ಇಷ್ಟ ಆಯ್ತು. ಭಟ್ರು ಸರ್ ಫಿಲಮ್ ಅಂತಾನೆ ಗೊತ್ತಾಗ್ಬಿಡುತ್ತೆ, ಮಳೆ ಬಂದ ತಕ್ಷಣ ಗೊತ್ತಾಗ್ಬಿಡುತ್ತೆ ಭಟ್ರು ಸರ್ ಫಿಲಮೇ ಅಂತ. ಇದು ಸೂಪರ್ ಆಗಿದೆ ಮೂವಿ. ಆ ಮನದ ಕಡಲು ಒಂದು ಎಷ್ಟು ಅದ್ಭುತವಾಗಿದೆ ಟೈಟ್ಲ್ ಅಂದ್ರೆ, ಆ ಕಡಲಲ್ಲಿ ನಾನ್ ನೆನ್ಪು ಬಂದಂಗಾಯ್ತು ಒಬ್ಬ ಪ್ರೇಕ್ಷಕನಾಗಿ, ಕನ್ನಡ ಸಿನಿಮಾ ಪ್ರೇಕ್ಷಕನಾಗಿ. ಯೋಗರಾಜ್ ಭಟ್ ಸಿನಿಮಾದಲ್ಲಿ ಏನಂದ್ರೆ ಒಂದು ಸ್ಪೆಷಾಲಿಟಿ ಇರುತ್ತೆ. ಅಂದ್ರೆ ಒಂದು ಕತೆ ಆಗಿರ್ಬೋದು, ಕತೆ ಹೇಳೋ ವಿಧಾನ ಆಗಿರ್ಬೋದು, ಒಂದು ಲಿರಿಕ್ ಆಗಿರ್ಬೋದು, ಒಂದು ಡಿಫ್ರೆಂಟ್ ಆಗಿ ಲೊಕೇಶನ್ ತೋರ್ಸ ನೋಡಿ. ಗಾಳಿಪಟ ಆಗಿರ್ಬೋದು, ಮುಂಗಾರು ಮಳೆ ಆಗಿರ್ಬೋದು, ಎಲ್ಲದರಲ್ಲೂ ಒಂದು ಬೇರೆ ಬೇರೆ ತರ ಲೊಕೇಶನ್. ಅಂದ್ರೆ ಅವರು ರೆಗ್ಯುಲರ್ ಅಲ್ಲ ಮೇಡಮ್, ಬೇರೆ ತರ ಮಾಡೋ ತರ ಅಲ್ಲ. ಇವ್ರದಲ್ಲೇ ಒಂದು ಅದ್ಭುತವಾಗಿ ಏನೋ ಬೇರೆ ವಿಚಾರ ಹೇಳ್ತಾರೆ. ಥಿಯೇಟರ್ ಇಂದ ಆಚೆ ಬಂದ್ರೆ ಒಂದು ಕಾಡುವಂತ ಸಿನಿಮಾ. ಆ ಟ್ರಯಾಂಗಲ್ ಲವ್ ಸ್ಟೋರಿ ಆಗಿರ್ಬೋದು, ಆ ಒಂದು ಲೊಕೇಶನ್ಸ್, ಆಮೇಲೆ ಕಾಡು ಜನಾಂಗ, ಎಂಡ್ ಅಲ್ಲಿ ಒಂದು ಎಷ್ಟು ಅದ್ಭುತವಾದಂತ ಮೆಸೇಜ್ ಹೇಳಿದಾರೆ ಅಂದ್ರೆ, ಜೀವನದಲ್ಲಿ ಎಷ್ಟೇ ನೋವಿದ್ರು, ಎಷ್ಟೇ ಸಾಯೋಷ್ಟು ನೋವಿದ್ರು ಕೂಡ ನಾವು ಬದುಕಬೇಕು, ಜೀವಿಸ್ಬೇಕು, ನೋವನ್ನ ಮರೆತು ಜೀವಿಸ್ಬೇಕು ಅನ್ನೋದು. ಆ ಒಂದು ಮೆಸೇಜ್ ನನ್ಗೆ ತುಂಬಾ ಇಷ್ಟ ಆಯ್ತು ಆಕ್ಚುಲಿ. ಅಂದ್ರೆ ಈ ಲವ್ ಇನ್ನೊಂದು ಬಿಟ್ಟು ಬೇರೆ ತರ ಪ್ರಪಂಚ ಇರೋದು, ಅದಕ್ಕೆ ನಾವು ಬದುಕ್ಬೇಕಂತ ಹೇಳಿ. ಆಮೇಲೆ ಹೀರೋನ ಅಷ್ಟೇ ನಿಜವಾಗ್ಲೂ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಇಂಥ ಡೈರೆಕ್ಟರ್ ಕೈಯಲ್ಲಿ ಸಿಕ್ಕಿದ್ರೆ ಎಂತ ಒಂದು ಕಲ್ಲು ಕೂಡ ಶಿಲೆ ಆಗ್ಬಿಡುತ್ತೆ ಅನ್ನೋದಕ್ಕೊಂದು ಅವರು ನಿಜವಾಗ್ಲೂ ಆ ಹೀರೋ ಆಗಿರ್ಬೋದು, ಹೀರೋಯಿನ್ ಆಗಿರ್ಬೋದು. ಆಮೇಲೆ ಆ ಲಿರಿಕ್ ತುಂಬಾ ಕಾಡುತ್ತೆ. ಆ ಕತೆ ಆಗಿರ್ಬೋದು, ಆ ಕತೆ ಹೇಳೋ ಒಂದು ಫಸ್ಟ್ ಹಾಫ್, ಸೆಕೆಂಡ್ ಹಾಫ್, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋದು. ಏನೋ ಒಂದು ವಲ್ಗಾರಿಟಿ ಇಲ್ಲ, ಏನಿಲ್ಲ.
ಓವರ್ ಆಲ್ ಆಗಿ ನಾನು ಥಿಯೇಟರ್ ಇಂದ ಆಚೆ ಬಂದಾಗ ಒಂದು ಒಳ್ಳೆ ಸಿನಿಮಾ ನೋಡಿದೆ ಅನ್ನೋ ಒಂದು ಫೀಲ್ ಬಂತು ನಾನು ನಿಜವಾಗಿ. ಥ್ಯಾಂಕ್ ಯು. SS ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.